ಕೆ.ಆರ್. ನಗರ ತಾಲೂಕು ಗಂಧನಹಳ್ಳಿಯ ಕುವರ ಆದಿಲ್ ಪಾಷ ಅವರ 3 ಕೃತಿಗಳನ್ನು ಲೋಕಾರ್ಪಣೆ ಮಾಡಿದರು. ಚೈತ್ರ ತಂದೆ ನೀ ನನಗೆ, ಚೈತ್ರ ಮಾಸ ಬಂದಂತೆ ನೀ ನನಗೆ, ಚೈತ್ರ ತಂದೆ ನೀ ನನಗೆ, ಚೈತ್ರ ಮಾಸ ಬಂದಂತೆ ನೀ ನನಗೆ. ಒಣಎಲೆಯೂದುರಿ ಹೊಸ ಹಸಿರು ಚಿಗುರಿ, ಒಣಎಲೆಯೂದುರಿ ಹೊಸ ಹಸಿರು ಚಿಗುರಿ, ಹಚ್ಚ ಹಸಿರಾದಂತೆ ಇಲ್ಲಿ ನನ್ನ ಮನದ ಬಗಲಲ್ಲಿ, ಈ ನನ್ನ ಮನದ ಬಗಲಲ್ಲಿ. ಚೈತ್ರ ತಂದೆ ನೀ ನನಗೆ, ಚೈತ್ರ ಮಾಸ ಬಂದಂತೆ ನೀ ನನಗೆ. ನಿನ್ನ ಮಾಸದಿಯನಗೆ ಸವಿಗಾನ ಸವಿಸಿ, ಎಲ್ಲೆಡೆಯು ಸಿರಿಕಂಠದ ಕಂಪನ್ನು ಸೂಸಿ. ನಿನ್ನ ಮಾಸದಿಯನಗೆ ಸವಿಗಾನ ಸವಿಸಿ, ಎಲ್ಲೆಡೆಯು ಸಿರಿಕಂಠದ ಕಂಪನ್ನು ಸೂಸಿ. ಜುಳು ಜುಳು ನೀರಿನ ಸದ್ದು, ಜುಳು ಜುಳು ನೀರಿನ ಸದ್ದು, ಹೃದಯ ಮಿಡಿಸುವ ನೀ ಮತ್ತು ನನ್ನ ಹೃದಯ ಮಿಡಿಸುವ ನೀ ಮತ್ತು. ಚೈತ್ರ ತಂದೆ ನೀ ನನಗೆ, ಚೈತ್ರ ಮಾಸ ಬಂದಂತೆ ನೀ ನನಗೆ. ಕೋಗಿಲೆಯ ಕೂಗು ಕೇಳಿದರೆಷ್ಟಿಂಪು, ನಿನ್ನ ಸನಿಹ ಕೆಲಗಷ್ಟೇ ನೀಡಿದೆ ತಪ್ಪು. ಕೋಗಿಲೆಯ ಕೂಗು ಕೇಳಿದರೆಷ್ಟಿಂಪು, ನಿನ್ನ ಸನಿಹ ಕೆಲಗಷ್ಟೇ ನೀಡಿದೆ ತಪ್ಪು. ಬಣ್ಣದ ಪುಳಿ ಬಂದು ಹಾಡೆ, ಬಣ್ಣದ ಪುಳಿ ಬಂದು ಹಾಡೆ, ನನ್ನ ಮನಕ್ಕೆ ಮುದವ ನೀರೆ, ನನ್ನ ನೊಂದ ಮನಕ್ಕೆ ಮುದವ ನೀರೆ. ಚೈತ್ರ ತಂದೆ ನೀ ನನಗೆ, ಚೈತ್ರ ಮಾಸ ಬಂದಂತೆ ನೀ ನನಗೆ. ದುಃಖಕ್ಕೂ ಸೈ ಸೈ ನೀ, ಸುಖಕ್ಕೂ ಸೈ ಸೈ, ನೋವಿಗೂ ಸೈ ಸೈ ನೀ, ನಲಿವಿಗೂ ಸೈ ಸೈ. ದುಃಖಕ್ಕೂ ಸೈ ಸೈ ನೀ, ಸುಖಕ್ಕೂ ಸೈ ಸೈ, ನೋವಿಗೂ ಸೈ. ಸಿರಿಗನ್ನಡ ವೇದಿಕೆಯ ಮೈಸೂರು ನಗರ ಘಟಕ, ಹಾಗೆ ಖುಷಿ ಪ್ರಕಾಶ, ಗೆಳೆಯ ಆದಿಲ್ ಪಾಷ ಅವರ ನೀನನ್ನ ಸೇರಿದ ಹರ್ಷೋತ್ಸವ ಹಾಗೂ ಆದಿರಾಗ 3 ಕವನ ಸಂಕಲನವನ್ನು ಈಗಾಗಲೇ ಬಹಳ ಪ್ರೀತಿಯಿಂದ ನಾವು ಮತ್ತು ಎಲ್ಲ ಗೆಳೆಯರು ಸೇರಿ ಲೋಕಾರ್ಪಣೆಯನ್ನು ಮಾಡಿದ್ದೇವೆ. ಬಹುಶಃ ವೇದಿಕೆ ಮೇಲಿರುವ ಪ್ರಶ್ನೆಯನ್ನು ಆಗಲೇ ಹೇಳಿರುವಂಥ ಕಾಲಾವಕಾಶ ಕೊರತೆಯಾಗಿರುವುದರಿಂದ ಹಾಗೆ ವೇದಿಕೆ ಮುಂದೆ ಇರ್ತಕ್ಕಂಥ ಹೆಸರು ಸಹ ಹೇಳಿದ್ದಾರೆ, ಹೇಳಿಕೊಂಡಿಲ್ಲ. ಪರವಾಗಿ ನಮ್ಮ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಹಿಂದಿನ ಅಧ್ಯಕ್ಷರಾದ ಚಂದ್ರಶೇಖರ್ ಅವರು ಇದ್ದಾರೆ. ಅವರ ಜೊತೆ ಪರವಾಗಿ ಬಂದಿರೋ ಎಲ್ಲ ಗೆಳೆಯರಿಗೂ ನಾನು ಸ್ವಾಗತವನ್ನು
ಬಯಸ್ತಾ ಇದ್ದೇನೆ. ಬಹುಶಃ ಅವರ ಕಾವ್ಯ ಇನ್ನಷ್ಟು ರಭಸದಿಂದ ಮತ್ತೆ ಇನ್ನಷ್ಟು ಭಾವದ ನೆಲೆಯಲ್ಲಿ ಅದು ಹುಕ್ಕಿ ಹರಿದು ಬರಲಿ ಅಂತ ಆಶಿಸುತ್ತಾ ಈ ಕೃತಿಯ ಬಗ್ಗೆ ಒಂದು ಕಿರುನೋಟವನ್ನಷ್ಟೇ ನಾನು ಬೀರಿದ್ದೇನೆ. ಈ ಕೃತಿಯನ್ನ ಕೊಂಡು ಓದುವುದು ಅನಂತ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀವಿ. ಇದೀಗ ನಮ್ಮ ಈ ಸುಂದರ ವೇದಿಕೆಯನ್ನ ಉದ್ಘಾಟನೆ ಮಾಡಿ ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಸನ್ಮಾನ್ಯ ಶ್ರೀಮತಿ ಅಲ್ಲೂಸ್ನ ಮೇಡಮ್ ಅವರು AS ಹಿರಿಯ ಉಪನ್ಯಾಸಕರು, ಶಿಕ್ಷಣ ಮತ್ತು ವಿಷಯಗಳ ಕಾವ್ಯದ ಫಸಲನ್ನ ನಮ್ಮ ಕೈ ಬಿಟ್ಟಿರ್ತಾರೆ. ಅಂತಹ ಫಸಲನ್ನ ನಾವು ಬಹಳ ನಿಖರವಾಗಿ ತೂಗಿ ಅದಕ್ಕೊಂದು ಬೆಲೆ ಕಟ್ಟುವ, ಅದನ್ನ ಈ ಲೋಕದ ಪ್ರವೇಶಕ್ಕೆ ಒಂದು ದಾರಿಯನ್ನು ನಿರ್ಮಿಸುವ ಕೆಲಸವನ್ನು ಒಬ್ಬ ಮುನ್ನುಡಿಗಾರ ಮಾಡಬೇಕಾಗಿದೆ. ಆ ದಿಕ್ಕಿನಲ್ಲಿ ನಾನು 1 ತಿಂಗಳು ಕಾಲಾವಕಾಶ ಕೇಳಿದ್ದೆ. ಅದ್ರ ಮೇಲೂ ಕೂಡ ಒತ್ತುವರಿ ಮಾಡಿಕೊಂಡು ಇನ್ನೊಂದು ವಾರ ಹೆಚ್ಚು ಸಮಯ ತಗೊಂಡೆ ಬರಿತಾ ಹೋದೆ. ಈ ಕವಿತೆಗಳಿಗೆ ಯಾವುದೇ ಕಾವ್ಯಕ್ಕೆ ಓದಿಸಿಕೊಳ್ಳುವ ಗುಣ ಸಹಜವಾಗಿ ಪ್ರಾಪ್ತ ಆಗಿರಬೇಕು. ಬಲವಂತವಾಗಿ ಒಂದು ಕೃತಿಯನ್ನ ಓದುವುದು ಅಥವಾ ಒಂದು ಕೃತಿ ಬಲವಂತವಾಗಿ ನನ್ನನ್ನು ಓದಿ ಅಂತ ಅದು ಒತ್ತಾಯ ಮಾಡೋದು ಕಾವ್ಯದ ಬೆಳವಣಿಗೆಯ ದೃಷ್ಟಿಯಿಂದ ಅದು ಅಷ್ಟೊಂದು ಸೂಕ್ತವಲ್ಲ. ಆದರೆ ಇಲ್ಲಿಯ ಕವಿತೆಗಳನ್ನ ನಾನು ಓದುತ್ತಾ ಹಾಗೆ ಆ ಕವಿತೆಗಳು ನನ್ನನ್ನು ಓದಿಸ್ಕೊಳ್ತಾ ಹೋದ. ಆ ಕಾರಣಕ್ಕೆ ನಾನು ಓದುತ್ತಾ ಹಾಗೆ ಟಿಪ್ಪಣಿ ಮಾಡ್ತಾ ಹೋದೆ. ಆ ಟಿಪ್ಪಣಿ ಎಲ್ಲವನ್ನ ಅಂತಿಮವಾಗಿ ಬರವಣಿಗೆ ಮಾಡಿ ಅವರಿಗೆ ಕಳಿಸ್ಬಿಟ್ಟೆ. ಯಾಕೆಂದ್ರೆ ಅವ್ರು ತುಂಬಾ ಕುಂತಲಿದ್ರು. ಕೃತಿ ಎಲ್ಲರೂ ಕೊಟ್ಬಿಟ್ಟಿದ್ದಾರೆ ಸರ್, ಅದು ಒಬ್ಬರದೇ ಬಂದಿಲ್ಲ. ಮತ್ತೆ ನಾನು ಬಿಡುಗಡೆನೂ ಕೂಡ ದಿನಾಂಕ ನಿಗದಿ ಮಾಡ್ಕೊಂಡಿದ್ದೀನಿ ಅಂತೇಳಿ ಕಳಿಸಿದೆ. ಈ ಕೃತಿ ನನಗೆ ಕೈ ಕೊಟ್ಟಾಗ ಆಹ್ವಾನ ಪತ್ರಿಕೆ ಜೊತೆಗೆ ನಾನು ಪುಟಗಳ ಲೆಕ್ಕ ಹಾಕಿದ್ರೆ ತುಂಬಾ ಸುದೀರ್ಘವಾದ ಮುನ್ನುಡಿಯನ್ನು ಬಹುಶಃ ನಾನು ಬರೆದಿರಬಹುದಾದ ಅತ್ಯಂತ ಸುದೀರ್ಘ ಮುನ್ನುಡಿ. ಯಾಕೆಂದ್ರೆ ಅಂತಹ ಒಂದು ಮುನ್ನುಡಿಯನ್ನ ಬರೆಸಿಕೊಳ್ಳುವ ಶಕ್ತಿ ದನಿ ಮತ್ತು ಧ್ವನಿ ಎರಡೂ ಕೂಡ ಈ ಅಶೋತ್ಸವ ಕವನ ಸಂಕಲನಕ್ಕೆ ಇದೆ ಅಂತ